ಸೌದಿ ಅರೇಬಿಯಾದ ಉದ್ಯಮಿ ಹಾಗೂ ಕೆಎಂಸಿಸಿ ಸಂಘಟನೆಯ ಅಧ್ಯಕ್ಷರೂ ಆಗಿರುವ ಮಂಜೇಶ್ವರ ತೂಮಿನಾಡು ನಿವಾಸಿಯಾದ ಅಬ್ದುಲ್ ಲತೀಫ್ ಬಾಬಾ ಎಂಬುವರಿಗೆ ಕಣ್ಣೂರಿನ ಪ್ರವಾಸಿ ಸಂಘಟನೆಯಾಗಿರುವ ಪ್ರವಾಸಿ ಒಡಕ್ಕಾಡ್ ಮಹಲ್ ಸಂಘಟನೆಯ ವತಿಯಿಂದ ಪ್ರಶಸ್ತಿ ಫಲಕವನ್ನು ನೀಡಿ ಗೌರವಿಸಲಾಯಿತು. ಅನಿವಾಸಿ ಭಾರತೀಯನಾದ ಅಬ್ದುಲ್ ರಜಾಕ್ ಅವರ ನೇತೃತ್ವದಲ್ಲಿ ಕಣ್ಣೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಸೌದಿ ಪ್ರಜೆಗಳು ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡರು. ಕಳೆದ 30 ವರ್ಷಗಳಿಂದ ಸೌದಿ ಅರೇಬಿಯಾದ ಅಫರುಲ್ ಬಾತಿನ್ ಎಂಬ ಸ್ಥಳದಲ್ಲಿ ಉದ್ಯಮಿಯಾಗಿರುವ ಅಬ್ದುಲ್ ಲತೀಫ್ ಬಾಬಾ ಅವರು ಸೌದಿ ಅರೇಬಿಯಾದಲ್ಲಿ ಕಷ್ಟಕ್ಕೆ ಸಿಲುಕಿದವರನ್ನು ಗುರುತಿಸಿ ಅವರನ್ನು ಕಷ್ಟದಿಂದ ಪಾರು ಮಾಡಿ ಊರಿಗೆ ತಲುಪಿಸುವ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದೇ ರೀತಿ ಸೌದಿ ಅರೇಬಿಯಾದಲ್ಲಿರುವ ಅನಿವಾಸಿ ಭಾರತೀಯರಿಗೆ ಜಾತಿ ಮತ ಭೇದವಿಲ್ಲದೆ ಸಂಕಷ್ಟಗಳಿಗೆ ನೆರವಾಗಲು ಬಾಬಾ ಅವರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಈಗಾಗಲೇ ಸೌದಿ ಅರೇಬಿಯಾದಲ್ಲೂ ತಾಯ್ನಾಡಿನಲ್ಲೂ ಬಾಬಾ ಅವರ ಸೇವೆಯನ್ನು ಗುರುತಿಸಿ ಹಲವಾರು ವೇದಿಕೆಗಳಲ್ಲಿ ಇವರನ್ನು ಗೌರವಿಸಲಾಗಿದೆ. ಸೌದಿ ಅರೇಬಿಯಾದಲ್ಲಿ ಅನಾಹುತಗಳಿಂದ ಅಥವಾ ಆರೋಗ್ಯ ಸಮಸ್ಯೆಯಿಂದ ಪ್ರವಾಸಿಗರು ಸಾವನ್ನಪ್ಪಿದರೆ ಅವರ ಮೃತದೇಹಗಳನ್ನು ಕೂಡಲೇ ತಾಯ್ನಾಡಿಗೆ ತಲುಪಿಸುವ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡುವುದು, ದಾಖಲೆ ಪತ್ರಗಳಿಲ್ಲದೆ ಸಿಲುಕಿರುವ ಭಾರತೀಯ ಪ್ರವಾಸಿಗರಿಗೆ ಊರಿಗೆ ತಲುಪುವ ವೆಚ್ಚವನ್ನು ಭರಿಸಲು ನೆರವಾಗುವ ರೀತಿಯ ಮಹತ್ವದ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರ ಇಂತಹ ಸೇವೆಗಳನ್ನು ಗುರುತಿಸಿ ಇವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. സേവന രംഗത്ത് പ്രവാസിയായിട്ടുള്ളത് ഈ 30 കൊല്ലത്തിനിടയ്ക്ക് പല പ്രവാസികളും പ്രയാസം അനുഭവിക്കുന്ന ബുദ്ധിമുട്ടുന്ന പ്രവാസികളെ നാട്ടിലേക്ക് അയക്കാൻ പറ്റിയിട്ടുണ്ട്. അതേപോലെ വാരിസില്ലാതെ മയ്യത്ത് മറമാടാനും നാട്ടിലേക്ക് അയക്കാനും പറ്റിയിട്ടുണ്ട്. KMCCൻ്റെ സെൻട്രൽ കമ്മിറ്റി പ്രസിഡന്റ് എന്ന നിലക്കും എംബസിൻ്റെ വോളണ്ടിയർ എന്ന നിലക്കും പല 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 പ്രയാസം അനുഭവിക്കുന്ന ഖദ്ദാമകളെ ശമ്പളം കിട്ടാൻ ബാക്കിയുള്ള ആൾക്കാർ പല പല ബുദ്ധിമുട്ട് അനുഭവിക്കുന്ന പല പല ആൾക്കാരും നാട്ടിലേക്ക് അയക്കാൻ ഈ 30 കൊല്ലത്തിനിടയിൽ കഴിഞ്ഞു. ആയിരക്കണക്കിന് ആൾക്കാർ സേവനം ചെയ്യാൻ പറ്റിയിട്ടുണ്ട്. ರೆಹಮಾನುದ್ದೀನ್ ಅವರ V4 ನ್ಯೂಸ್ ಮಂಜೇಶ್ವರ.